ದರ್ಶನ್ ಪಾಲಿಗೆ ಸೂಪರ್ ಕಾಪ್ ಗಿರೀಶ್ ನಾಯ್ಕ್ ಸಿಂಹ ಸ್ವಪ್ನವಾಗಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರ ದಕ್ಷ ಕಾರ್ಯಾಚರಣೆಯಿಂದ ಸಿಕ್ಕಿ ಬಿದ್ದಿದ್ದಾರೆ ದರ್ಶನ್. ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ನೇತೃತ್ವದಲ್ಲಿ ಮೆಗಾ ಆಪರೇಷನ್ ಆಗಿದೆ. ಗಿರೀಶ್ ನಾಯ್ಕ್ ಕಾಮಾಕ್ಷಿಪಾಳ್ಯ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಸಮಯ ಪ್ರಜ್ಞೆ ಕೇಸ್ಗೆ ಹೊಸ ಟ್ವಿಸ್ಟ್ ಅನ್ನು ತಂದುಕೊಟ್ಟಿದೆ. ಯಾವುದೋ ಅನಾಥ ಶವ ಅಂತ ಬಿಡದ ಗಿರೀಶ್ ನಾಯ್ಕ್ ಸ್ವಾಮಿ ಕೊಲೆ ಬಗ್ಗೆ ಇಂಚಿಂಚು ತನಿಖೆ ನಡೆಸಿದ್ದಾರೆ ಗಿರೀಶ್ ನಾಯ್ಕ್. ವಿಚಾರಣೆ ಹಂತದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ದರ್ಶನ್ ಪಾತ್ರ ಗೊತ್ತಾಗ್ತಿದ್ದಂತೆ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಪಕ್ಕಾ ಮಾಹಿತಿ ಪಡೆದು ದರ್ಶನ್ ಬಂಧನಕ್ಕೆ ಮುಂದಾದ ನಾಯ್ಕ್. ಕೊನೆಗೆ ದರ್ಶನ್ ಬಂಧಿಸುವಲ್ಲಿ ಯಶಸ್ವಿಯಾದ ಗಿರೀಶ್ ನಾಯ್ಕ್. ಈಗ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರು. ದರ್ಶನ್ ನಸೀಬನ್ನೇ ಬದಲಿಸಿ ಬಿಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಟ ದರ್ಶನ್ ಸೇರಿದಂತೆ 11 ಜನ ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಇನ್ನು ಈಗೊಂದು ಕೊಲೆ ಪ್ರಕರಣವನ್ನ ನೋಡ್ತಾ ಇದ್ರೆ ದರ್ಶನ್ ಪಾಲಿಗೆ ಸೂಪರ್ ಕಾಪ್ ಗಿರೀಶ್ ನಾಯ್ಕ್ ಸಿಂಹ ಸ್ವಪ್ನವಾಗಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರ ದಕ್ಷ ಕಾರ್ಯಾಚರಣೆಯಿಂದ ದರ್ಶನ್ ಸಿಕ್ಕಿ ಬಿದ್ದಿದ್ದಾರೆ. ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ಮೆಗಾ ಆಪರೇಷನ್ ಆಗಿದೆ. ಗಿರೀಶ್ ನಾಯ್ಕ್ ಕಾಮಾಕ್ಷಿಪಾಳ್ಯ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವರ ಸಮಯ ಪ್ರಜ್ಞೆಯಿಂದ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಯಾವುದೋ ಅನಾಥ ಶವ ಅಂತ ಬಿಡದೆ ಗಿರೀಶ್ ನಾಯ್ಕ್ ಸುಮ್ಮನಿರಲಿಲ್ಲ. ಗಿರೀಶ್ ನಾಯ್ಕ್ ಅವರು ತಮ್ಮ ಸಮಯ ಪ್ರಜ್ಞೆಯಿಂದ ಸ್ವಾಮಿ ಕೊಲೆಯ ಬಗ್ಗೆ ಇಂಚಿಂಚು ತನಿಖೆ ನಡೆಸಿದ್ದಾರೆ. ವಿಚಾರಣೆ ಹಂತದಲ್ಲಿ ನಟ ದರ್ಶನ್ ಅವರ ಪಾತ್ರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ದರ್ಶನ್ ಅವರ ಪಾತ್ರ ಗೊತ್ತಾಗ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಪಕ್ಕಾ ಮಾಹಿತಿಯನ್ನ ಪಡೆದು ದರ್ಶನ್ ಅನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊನೆಗೂ ದರ್ಶನ್ ಬಂಧಿಸುವಲ್ಲಿ ಗಿರೀಶ್ ನಾಯ್ಕ್ ಯಶಸ್ವಿಯಾಗಿದ್ದಾರೆ. ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ದರ್ಶನ್ ನಸೀಬನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್.